ಸೂರ್ಯಕಾಂತಿ. ನನ್ನ ನಂಬಿ ಇನ್ಸ್ಪೆಕ್ಟರ್, ದಯವಿಟ್ಟು ನನ್ನ ಬಿಟ್ಬಿಡಿ ಪ್ಲೀಸ್. ನೋಡೋಣ, ನೀನು ದುಡ್ಡು ಕದ್ದಿದ್ಯಾ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ, ಹಾಗೆ ಅವರು ದುಡ್ಡು ಕಳ್ಕೊಂಡಿದ್ದಾರೆ ಅನ್ನೋದಕ್ಕೂ ಸಾಕ್ಷಿ ಇಲ್ಲ. ಒಟ್ಟಿನಲ್ಲಿ ಯಾವುದೋ ಕಾರಣಕ್ಕೆ ಅವರು ನಿಮ್ಮ ಬೆನ್ನಿ ಹಿಂದೆ ಬಿದ್ದಿದ್ದಾರೆ, ಅದೇನು ಅಂತ ನಿನಗೆ ಗೊತ್ತು. ಆದರೆ ನೀನು ಬಾಯಿ ಬಿಡ್ತಿಲ್ಲ, ಹೇಳಿದ್ರೆ ಏನಾದರೂ ಮಾಡಬಹುದು. ಇಲ್ಲ ಇನ್ಸ್ಪೆಕ್ಟರ್, ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ನೋಡೋಣ, ಅವ್ರ ಹತ್ರ ಮಾತಾಡ್ತೀನಿ. ಹೇಳಿ ಇನ್ಸ್ಪೆಕ್ಟ್ರ. ಅದೇ ಸರ್, ಅವನನ್ನು ಏನು ಮಾಡೋದು ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. 4 ಚೆನ್ನಾಗಿ ತದಕಿ ಹೇಳ್ತೀನಿ. ನಾವೇನು ಮಾಡ್ಬೋದು ಅದನ್ನೆಲ್ಲ ಮಾಡಿದ್ದಾಯ್ತು. ನೀವು ಕೊಟ್ಟಿರೋ ಕಂಪ್ಲೇಂಟ್ ತೊಗೊಂಡು FIR ಹಾಕ್ಲಾ? ಹ್ಞೂ ಅಂದರೆ ಹಾಕ್ತೀನಿ. ಆದರೆ ನಾಳೆ ಅವನು ಕೋರ್ಟ್ಗೆ ಹೋದರೆ ಏನು ಹೇಳ್ತಾನೆ ಅಂತ ಗೊತ್ತಿಲ್ಲ, ಎಲ್ಲ ಹೊರಗೆ ಬರುತ್ತೆ. ಅದೆಲ್ಲ ಏನು ಬೇಡ ಇನ್ಸ್ಪೆಕ್ಟ್ರೆ. ಕತ್ಲಾಗ್ತಾವಂತು, ಇನ್ನು ಸ್ವಲ್ಪ ಹೊತ್ತು ಇಟ್ಕೊಂಡು ಬಿಟ್ಬಿಡಿ. ಸರಿ ಸರ್. ನಿನ್ನೆ ಫೋನಲ್ಲಿ ಮಾತಾಡ್ದಾಗ್ಲೇ ಅನುಮಾನ ಬಂತು. ಫೋನಲ್ಲಿ ಅವ್ನ ಹೆಂಡತಿ ತಮ್ಮ ಮಾತಾಡ್ದಾಗ ಗೊತ್ತಾ, ಅವ್ನ ಮನೆ ಹತ್ರ ಹೋಗಿ ನೋಡಿದಾಗ ಅವ್ನ ಹೆಂಡತಿ ಇದ್ಲು. ಹೆಂಡತಿನ? ನೀವು ಅವ್ರ ಹತ್ರ ಮಾತಾಡಿದ್ರಾ? ಏನಂತ ಮಾತಾಡ್ಲಿಕ್ಕೆ ಅಂತೀನಿ, ಏನಂತ ಹೇಳಲಿ ಅವಳಿಗೆ? ಅವಳಿಗೂ ಅನ್ಯಾಯ ಮಾಡಿದಾನ ಅವನು. ಅವಳ್ದೇನ್ ತಪ್ಪಿದೆ? ಅವಳ ಹತ್ರ ಜಗಳ ಮಾಡಕ್ಕಾಗತ್ತಾ? ಮಕ್ಳಿದಾರಂತ ಅವಳಿಗೆ. ನನಗೆ ನಂಬಿಕೆ ಬರ್ತಿಲ್ಲ. ಅದಕ್ಕೆ ನಿಮಗೆ ಯಾರೋ ಸುಳ್ಳು ಹೇಳಿದ್ದಾರೆ. ಏನ್ ಸುಳ್ಳು ಹೇಳೋದು? ನಾನೇ ಹೋಗಿ ನೋಡ್ಕೊಂಡ್ ಬಂದಿದ್ದೀನಲ್ಲ. ನೀವ್ ನೋಡಿದ್ದು ಶರಣನ್ ಹೆಂಡ್ತೀನಿ ಅಂತ ಹೇಗೆ ಹೇಳ್ತೀರಾ? ಬೇರೆಯವರು ಆಗಿರ್ಬೋದಲ್ವಾ? ಬೇರೆ ಯಾರು ಅಲ್ಲ ಕಾಂತಿ, ಅವನ್ ಹೆಂಡ್ತೀನಿ. ಅವನ್ ಮನೇಲಿ ಬೇರೆ ಯಾರು ಹೇಗಿರಕ್ ಸಾಧ್ಯ? ಅಲ್ಲ, ಆ ರವೀಂದ್ರನ್ಗೆ ಎಷ್ಟು ದುರಹಂಕಾರ ಇರ್ಬೋದು? ನಮ್ಮನೆಗೆ ಬರೋಷ್ಟು ಧೈರ್ಯ ಮಾಡ್ಬಿಟ್ಟಿದ್ದಾನೆ. ನಮ್ಮೂರ್ ಹುಡುಗ ಆ ವಿಶ್ವಾಸಕ್ಕೆ ಹೇಳೋಕ್ ಬಂದಿದ್ದಾನಷ್ಟೇ. ಅಷ್ಟೇ ಅಲ್ಲ, ಅವನು ಕಂಡ್ರೆ ನಮ್ಗೆ ಯಾರಿಗೂ ಆಗಲ್ಲ ಅಂತ ಗೊತ್ತಿದ್ದು ಬಂದಿದ್ದಾನೆ ಅಂದ್ರೆ ಏನರ್ಥ ಹೇಳು? ತನಗೇನಾದ್ರೂ ಪರವಾಗಿಲ್ಲ, ಕಾಂತಿ ಸುಖವಾಗಿರ್ಲಿ ಅಂತ ಬಯಸೋನು ಕಣವನು. ಮಾವ, ಆ ರವೀಂದ್ರನ್ನ ನೀವು ಅಷ್ಟೆಲ್ಲ ಒಳ್ಳೆಯವನು ಅಂತ ತಿಳ್ಕೋಬೇಡಿ. ಹೀಗೆಲ್ಲ ಮಾಡಿ ಮನೆ ಮುರಿಬೇಕು ಅಂತ ಅನ್ಕೊಂಡಿರ್ಬೋದು. ಕಾಂತಿನ ನಾವು ಆ ಮನೆಯಿಂದ ವಾಪಸ್ ಕರ್ಕೊಂಡ್ ಬಂದ್ಬಿಟ್ರೆ ಕಾಂತಿ ಒಂಟಿ ಆಗ್ಬಿಡ್ತಾಳೆ. ಆಮೇಲೆ ತಾನೇ ಕಾಂತಿನ ಮದ್ವೆ ಆಗ್ಬೋದು ಅಂತ ಆಸೆ ಇಟ್ಕೊಂಡಿದ್ದಾನೋ ಏನೋ. ಸಾಕು ಸುಮ್ನಿರಮ್ಮ. ಅವ್ರ ಮನೆ ಹುಡುಗಿ ಯಾಕೋಬೇಕು ನಿನ್ಗೆ? ಅದು ಮದುವೆ ಆಗಿ ಗಂಡ ಇಲ್ದೇ ಇರೋ ಹೆಂಗ್ಸು, ಅವಳ ತಂಟೆಗೆ ಯಾಕೋದೆ? ಅದು ಸರ್, ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ. ಸುಡುಗಾಡ್ ಪ್ರೀತಿ ನಿಂದು. ಆಕೆ ಮೊದಲೇ ವಿಧವೆ ಅಂತ್ಯ. ನೀನು ಅವಳನ್ನ ಮದುವೆ ಆದ್ರೆ ಆಕೆ ಮತ್ತೆ ವಿಧವೆ ಆಗ್ತಾಳೆ ತಿಳ್ಕೊ. ಕೇಸು ನಿಲ್ಲಲ್ಲ, ಹಾಕಿ ಕೊಲೆ ಮಾಡಿಸ್ತಾರವರು. ಕಾನೂನು ಪ್ರೀತಿಗೆ ರಕ್ಷಣೆ ಕೊಡಲ್ವಾ? ಪ್ರೀತಿ ಪ್ರೇಮದ ಹತ್ರ ದುಡ್ಡಿರೋದಿಲ್ಲ, ಅದಕ್ಕೆ ಅದರ ರಕ್ಷಣೆಗೆ ಯಾರೂ ಬರೋದಿಲ್ಲ. ಹೋಗು, ಹುಷಾರಾಗಿ ಬದುಕು. ನೀನೇನೋ ಹೇಳ್ತಿದ್ಯಲ್ಲ, ಆಸ್ತಿಲಿ ಪಾಲ್ ಬೇಕು ಅಂತ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನನಗೇನೋ ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಆಸೆ, ಆದರೆ ಯಾರಿಗೂ ಅದ್ರ ಬಗ್ಗೆ ಆಸಕ್ತಿನೇ ಇಲ್ಲ. ನಾನೇನ್ ಮಾಡ್ಲಿ? ಒಟ್ಟಿಗೆ ಇರೋದು ಅಂದ್ರೆ ಹೀಗಲ್ಲ ರೇಣುಕಾ, ಎಲ್ರೂ ಒಂದೇ ಅನ್ನೋ ಅರ್ಥದಲ್ಲಿ ಇರಬೇಕು. ಈ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದು ದಿಕ್ಕು, ಒಬ್ಬರ ಹತ್ರ ಒಬ್ರು ಮಾತೇ ಆಡೋದಿಲ್ಲ. ಈ ರೀತಿ ಇರೋದ್ಕಿಂತ ದೂರ ಇರೋದೇ ವಾಸಿ ಅಲ್ವಾ? ನಿನ್ನಿಷ್ಟ ಜಾನಕಿ. ಏನ್ರಿ ಶರಣವ್ರೆ, ನಮ್ಮ ಹುಡುಗರು ನಿಮ್ಗೇನು ತೊಂದರೆ ಕೊಟ್ಟಿಲ್ಲ ತಾನೆ? ಎಲ್ಲ ಆರಾಮಾಗಿತ್ತಲ್ಲ? ಅವರು ಒಳ್ಳೆಯವರಿಗೆ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಕೆಟ್ಟೋನು ಅನ್ಸಿದ್ರೆ ಪ್ರಾಣ ತೆಗಿಯೋಕ್ಕೂ ಹೇಸೋದಿಲ್ಲ. ಈಗ ನೀನ್ ನಿರ್ಧಾರ ಮಾಡ್ಬೇಕು, ಒಳ್ಳೆಯವನಾಗ್ತೀಯ ಕೆಟ್ಟವನಾಗ್ತೀಯ ಅಂತ. ನೀವು ತಪ್ಪು ಮಾಡ್ತಾ ಇದ್ದೀರಾ. ನಾನು ಹೊರಗೋಗಿ ಕಂಪ್ಲೇಂಟ್ ಕೊಡ್ತೀನಿ. ಸೂರ್ಯಕಾಂತಿ